ಇನ್ನು ನಿನ್ನೆ ಸಭೆಯ ನಂತರ ಈಶ್ವರಪ್ಪ ಅವರು ಬಂಡಾಯ ಸ್ಪರ್ಧೆಗೆ ತೀರ್ಮಾನ ಮಾಡ್ತಾ ಇದ್ದಂತೆ ಮಾಜಿ ಸಿಎಂ ಬಿಎಸ್ವೈ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಅವ್ರ ಜೊತೆಗೆ ಹೈಕಮಾಂಡ್ ಲೀಡರ್ಸ್ಗಳು ಮಾತಾಡ್ತಾರೆ. ಟಿಕೆಟ್ ಅನ್ನ ಕೇಂದ್ರ ನಾಯಕರು ಕೊಟ್ಟಿರೋದು ನಾವಲ್ಲ, ಅದ್ರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಯಡಿಯೂರಪ್ಪ ಈಗ ಹೇಳಿದ್ದಾರೆ. ಈಶ್ವರಪ್ಪನವರು ತಮ್ಮ ನಿರ್ಧಾರವನ್ನ ವಾಪಸ್ ಪಡಿತಾರೆ. ಕಲಬುರಗಿಯಲ್ಲಿ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಇಲ್ಲ, ಅವರು ತಮ್ಮ ನಿರ್ಧಾರ ವಾಪಸ್ ಪಡಿತಾರೆ ಅಂತ. ಮಗದೊಂದ್ ಕಡೆ ಯಡಿಯೂರಪ್ಪ ಅವರು ಹೇಳಿರುವಂಥದ್ದು, ಟಿಕೆಟ್ ಅನ್ನ ಕೇಂದ್ರ ನಾಯಕರು ಕೊಟ್ಟಿರೋದು ಇದ್ರಲ್ಲಿ ನಮ್ಮ ಪಾತ್ರನೇ ಇಲ್ಲ, ಎಲ್ಲವೂ ಅವ್ರದ್ದೇ ನಿರ್ಧಾರ, ವರಿಷ್ಠರು ಅವ್ರ ಜೊತೆ ಮಾತಾಡ್ತಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಬಂಡಾಯ ಸ್ಪರ್ಧೆ ಮಾಡ್ತೀನಿ ನಾನು, ನಿಲ್ತೀನಿ ಅಂತ ಹೇಳಿ ಹಿರಿಯ ಮುಖಂಡರೆಲ್ಲ ಮಾತಾಡ್ತಾರೆ. ಅವ್ರು ಏನೇ ತೀರ್ಮಾನ ತಗೊಂಡಿದ್ರೆ ಕೇಂದ್ರದವ್ರು ತಗೊಂಡ್ರೋ ತೀರ್ಮಾನ, ಯಡಿಯೂರಪ್ಪ ಅಲ್ಲ. ಅವ್ರು ವೈಯಕ್ತಿಕವಾಗಿ ಯಡಿಯೂರಪ್ಪ ಅಂತ ಕೇಳ್ತಾರೋ ಗೊತ್ತಿಲ್ಲ ನನಗೆ. ಸರ್, ಈಗ ಬೊಮ್ಮಾಯಿ ಅವರಿಗೆ, ಶೋಭಾ ಅವರಿಗೆ ಟಿಕೆಟ್ ಕೊಡಿಸ್ತಾರೆ, ಯಡಿಯೂರಪ್ಪ ಅಲ್ಲರಿ ಕೊಡಿಸೋದು, ಕೇಂದ್ರದ ನಾಯಕರು. ಈಶ್ವರಪ್ಪನವರು ಬಂಡಾಯ ಸ್ಪರ್ಧೆ ಮಾಡ್ತೀನಿ ನಾನು, ಅವ್ರ ಮಾತಾಡ್ತಾರೆ. ನಿಲ್ತೀನಿ ಅಂತ ಹೇಳಿ ಹಿರಿಯ ಮುಖಂಡರೆಲ್ಲ ಮಾತಾಡ್ತಾರೆ. ಅವ್ರು ಏನೇ ತೀರ್ಮಾನ ತಗೊಂಡಿದ್ರೆ ಕೇಂದ್ರದವ್ರು ತಗೊಂಡ್ರೋ ತೀರ್ಮಾನ, ಯಡಿಯೂರಪ್ಪ ಅಲ್ಲ. ಅವ್ರು ವೈಯಕ್ತಿಕವಾಗಿ ಯಡಿಯೂರಪ್ಪ. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ. ಹಿರಿಯರಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾರೆ. ನನಗೆ ವಿಶ್ವಾಸ ಇದೆ ಈಗಲೂ ಕೂಡ ಈಶ್ವರಪ್ಪನವರು ವಾಸ್ತವಿಕ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರ ನಿರ್ಧಾರವನ್ನು ಹಿಂತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಈಗಲೂ ಕೂಡ ಇದೆ. ನನಗೆ ಸಾಕಷ್ಟು ಪ್ರಯತ್ನಗಳು ಆಗಿದೆ, ನಡೀತಾ ಇದೆ, ಮುಂದೆ ಕೂಡ ನಡೀತದೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೂಡ